ನಿಮಗೆ ಗೊತ್ತಿದ್ದಂಗೆ ನನ್ನ ಚಾನಲ್ ಒಳಗೆ ಡೈಲಿ ವ್ಲಾಗ್ಸ್ ಮತ್ತು ರೆಸಿಪೀಸ್ ಅನ್ಬಾಕ್ಸಿಂಗ್ ಟ್ರಾವೆಲಿಂಗ್ ಮತ್ತು ಸೆಲೆಬ್ರೇಷನ್ ಫೆಸ್ಟಿವಲ್ಸ್ ವ್ಲಾಗು ಈ ರೀತಿ ಎಲ್ಲ ಶೇರ್ ಮಾಡ್ಕೊತೀನಿ ರೀ. ಹಂಗೆ ಇವತ್ತಿನ ವಿಡಿಯೋದಾಗ ನಾವೆಲ್ಲ ಫ್ರೆಂಡ್ಸ್ ಸೇರಿಕೊಂಡು ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ನ ಯಾವ ರೀತಿ ಸೆಲೆಬ್ರೇಷನ್ ಮಾಡೀವಿ ಮತ್ತು ಅನ್ನೋದನ್ನು ಶೇರ್ ಮಾಡ್ಕೊಂಡಿನಿ. ಪೂರ್ತಿ ವಿಡಿಯೋ ನೋಡಿರಿ, ಹಂಗೆ ಸಪೋರ್ಟ್ ಮಾಡಿರಿ. ಮತ್ತು ಅದ್ರ ಜೊತೆಗೆ ಈವ್ನಿಂಗ್ ಸ್ನ್ಯಾಕ್ಸ್ ಏನು ಮಾಡೀನಿ ಅಂತ ಅದನ್ನು ನಾನು ಶೇರ್ ಮಾಡ್ಕೊಳ್ತೀನಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನೋಡಿರಿ. ಟೈಮಲ್ಲಿ ಮುಂಜಾನೆ 8:20 ಆಗೈತಿ. ಸ್ವಲ್ಪ ಲಘುನ ಎದ್ದಿದ್ದೆ. ಸೊ ಹಿಂಗಾಗಿ ಮಾರ್ನಿಂಗ್ ರೂಟೀನ್ ಎಲ್ಲ ಮುಗ್ದೈತಿ. ಮತ್ತು ಬ್ರೇಕ್ಫಾಸ್ಟಿಗೆ ಏನು ಮಾಡಿದೆ ಅದನ್ನ ತೋರಿಸ್ತೀನಿ. ಸೊ ಇಲ್ಲೇ ಪಡ್ಡು ಹಿಟ್ಟನ್ನು ರೆಡಿ ಮಾಡೀನಿ. ಮತ್ತು ಚಟ್ನಿನೂ ಆಗೈತಿ, ಮತ್ತು ಚಿತ್ರಾನ್ನನೂ ಆಗೈತಿ ಟಿಫಿನಿಗೆ. ಸೊ ಇಷ್ಟೆಲ್ಲ ಮಾರ್ನಿಂಗ್ ರೂಟೀನ್ ನಡೆದದ್ದು ನೋಡಿರಿ. ಮಧ್ಯಾಹ್ನಕ್ಕಂತಂದು ಹೇಳಿ ಒಂದು ಸ್ವಲ್ಪ ದಾಲೆಲ್ಲ ಬಾಯ್ಲ್ ಮಾಡಿಟ್ಟೀನಿ, ಅಂದ್ರೆ ಬೇಳೆ ಎಲ್ಲ ಕುದಿಸಿ ಇಟ್ಕೊಂಡಿನಿ. ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆಗೈತೆ ನೋಡಿರಿ. ಸಿದ್ದಿನೂ ಸೊ ಟೈಮ್ ಬಂದು 8:25 ಆಗೈತೆ ನೋಡಿರಿ. ನಾನು ರೆಡಿ ಆಗೇನಿ ನೋಡಿರಿ. ಸಿಂಪಲ್ಲಾಗೆ ರೆಡಿ ಆಗೀನಿ. ಸೊ ಇವತ್ತು ಬಂದು ಫ್ರೆಂಡ್ಶಿಪ್ ಡೇ ಸ್ಪೆಷಲ್ ಬ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ ನೋಡಿರಿ. ಸೊ ಅದಕ್ಕಂತ ಹೇಳಿ ನಾನು ಬ್ರೇಕ್ಫಾಸ್ಟಿಗೆ ಅಂತಂದು ಹೇಳಿ ಹೊಂಟೀನಿ. ಸೊ ಸಣ್ಣದೊಂದು ಸೆಲೆಬ್ರೇಷನ್ ಆಕತಿ ಮತ್ತು ಬ್ರೇಕ್ಫಾಸ್ಟು ಆಕತಿ ಅಂತಂದು ಹೇಳಿ. ಸೊ ಹೀಗಾಗಿ ಬೆಳಗ್ಗೆನ ಸ್ವಲ್ಪ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು, ಯಾಕಂದ್ರೆ ಇವತ್ತು ಸಿದ್ದಿಂಗ್ ರಜಾ ಬೇರೆ ಇರೋದು ಮತ್ತು ದೇವರಿಗಂತೂ ಏಕತೆ ಮನೆಯಲ್ಲೇ ಇರ್ತಿ, ಡ್ಯೂಟಿ ಅವರಿದ್ರು ಅಂತ ಹೋಗ್ತಾರೆ. ಸಿದ್ದು ಮನೆಗೆ ಬರ್ತಾನೆ. ಸೊ ಅಂತಂದು ಹೇಳಿ ಒಂದು ಸ್ವಲ್ಪ ಕಡ್ಡು ಚಟ್ನಿಗೆಲ್ಲ ಮಾಡಿರ್ತೀನಿ. ಅಂದರೆ ಒಂದು 2-3 ತಾಸರ ಆಕತ್ತಲ್ಲ ನಮಗೆ ಬರುತ್ತೆ. ಸೊ ಹೀಗಾಗಿ ಎಲ್ಲ ಮುಗಿಸ್ಕೊಂಡು 9 ಗಂಟೆಗೆ ಹೋಗ್ಬೇಕು. ಹೀಗಾಗಿ ನಾನು ಬ್ಲಾಗ್ ಮನೆಗೆ ಶುರು ಮಾಡಿದ್ದೀನಿ. ಸ್ವಲ್ಪ ಸಂಸಾರದಾಗಿನ ಬ್ಲಾಗ್ ಶುರು ಮಾಡಕತ್ತೀನಿ. ಹಾಗೆ ನೋಡೋಣ ಇವತ್ತು ಫ್ರೆಂಡ್ಶಿಪ್ ಡೇ ಹೆಂಗೆ ಸೆಲೆಬ್ರೇಷನ್ ಮಾಡ್ತೀವಿ ಮತ್ತು ಎಲ್ಲಿ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಸ್ವಲ್ಪ ವಿಡಿಯೋ ಕ್ಲಿಪ್ಸ್ ತೊಗೊಂಡು ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ಕೊತೀವಿ. ಸೊ ಅಂದರೆ ಪೂರ್ತಿ ವಿಡಿಯೋ ನೋಡಿರಿ ಮತ್ತು ಸಪೋರ್ಟ್ ಮಾಡಿರಿ. ನಾನು ಸುನೀತಾ ರೆಡಿಯಾಗಿ ಬಂದು ಮೇನ್ ಫ್ರೆಂಡ್ಶಿಪ್ ಡೇಗೆ ಸೆಲೆಬ್ರೇಷನ್ಗೆ ನಮ್ಮ ಹತ್ರ ಬ್ಯಾಂಡೇ ಇರಲಿಲ್ಲ ರೀ. ಸೊ ಅವನ್ನೆಲ್ಲ ತೊಗೊಂಬಂದ್ರಾತು ಅಂತ ಬಂದ್ವಿ. ನಮ್ಮ ಮನೆ ಹತ್ರ ಒಂದು ಶಾಪ್ ಐತಿ, ಅಲ್ಲೇ ಹೊರಗಡೆ ಬಂದ್ವಿ. ಅಲ್ಲಂಗೆ ಬಂದು ವಿಡಿಯೋ ಕ್ಲಿಪ್ಸ್ ತೊಗೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಚಾಕ್ಲೇಟು ಮತ್ತು ಎಲ್ಲಿ ಹೋಗೋದು ಅಂತ ಡಿಸೈಡ್ ಆಗಿತ್ತಲ್ರಿ. ಹೀಗಾಗಿ ನಾವಿಬ್ಬರು ಫಸ್ಟ್ ಕೆಳಗೆ ಬಂದು ಎಲ್ರಿಗೂ ಬೇಕಾಗಿತ್ತು ಫ್ರೆಂಡ್ಶಿಪ್ ಬ್ಯಾಂಡು. ಸೊ ಹೀಗಾಗಿ ಒಂದು ತೊಗೊಂಡು ಬಂದ್ವಿ. ಬಂದ ತಕ್ಷಣ ಹಾಗೆ ಕೆಳಗಡೆ ಆಗಲೇ ಒಬ್ಬೊಬ್ಬರು ಬಂದಿದ್ದಾರೆ ನೋಡಿರಿ. ಸೊ ಜ್ಯೋತಿ ಮತ್ತು ಮಾಯ ಅವರೆಲ್ಲ ಬರಾಕತ್ತಿದ್ರು. ಹಂಗೆ ಸಣ್ಣ ಸಣ್ಣ ಕ್ಲಿಪ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿನಿ. ಯಾಕಂದ್ರೆ ಬೆಳಿಗ್ಗೆ ಅಲ್ಲೇ ನಾವು ಹೊಂಟಿರೋ ಜಾಗ ಹೋದ ವರ್ಷ ನನ್ನ ವ್ಲಾಗ್ನಾಗ ನಾನು ಶೇರ್ ಮಾಡ್ಕೊಂಡಿನಿ. ಸೊ ನಾನು ಹೋಟ್ಲಿಗೆ ಹೊಂಟೀವಿ. ಸೊ ಅಲ್ಲಿ ಹೆಂಗಂದ್ರೆ ಪ್ಯೂರ್ ವೆಜ್ ಬ್ರೇಕ್ಫಾಸ್ಟು 9ರಿಂದ 11 ಗಂಟೆಗೆ ಇರ್ತೈತೆ ರೀ. ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟ್ ಬಂದು ಇದು ಇರ್ತೈತೆ ಅಲ್ಲಿ. ಸೊ ಹೀಗಾಗಿ ಮಸ್ತ್ ಅಂದ್ರೆ ಮಸ್ತೇ ಇರ್ತೈತೆ ರೀ ಅಲ್ಲಿ ಬೆಳಗ್ಗೆ. ಸೊ ಹೀಗಾಗಿ ಅಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಲ್ಲ. ಹೀಗಾಗಿ 9 ಗಂಟೆಗೆ ಅಲ್ಲಿ ಶುರು ಆಗ್ತೈತೆ. ಅಂದ್ರೆ ಅವತ್ತು ಬೇರೆ ಸಂಡೇ ಇತ್ತು ಮತ್ತು ಫ್ರೆಂಡ್ಶಿಪ್ ಡೇನೂ ಇತ್ತಲ್ರಿ. ಹೀಗಾಗಿ ಭಾಳ ರಶ್ ಆಕತಿ ಅಂತಂದು ಹೇಳಿ ನಾವು 8:30ಗೆ ಬಿಡೋಕೆ ಶುರು ಅಂದ್ಕೊಂಡಿದ್ವಿ. ಆದರೂ 8:45 ಆಗೇ ಬಿಡ್ತು ನೋಡ್ರಿ ಅಲ್ಲಿಂದ. ಸೊ ನಾವೆಲ್ಲರೂ ಮಳೆ ಬಂದು ಮಾಡೋದೆಲ್ಲ ಇತ್ತಲ್ರಿ. ಹೀಗಾಗಿ ನಾವೆಲ್ಲ ಕ್ಯಾಬ್ ಮಾಡ್ಕೊಂಡು ಬಂದ್ವಿ ಹೆಣ್ಮಕ್ಳು. ಬಂದಾದಮೇಲೆ ಸೊ ಆ್ಯಕ್ಚುಲಿ ನಾನು ಹೋದ ವರ್ಷದ ಬೆಳೆದಾಗೆಲ್ಲ ಹೋಟ್ಲೆಲ್ಲ ತೋರಿಸಿದ್ದೆಲ್ಲ. ಹೀಗಾಗಿ ನಾನು ಜಾಸ್ತಿ ಕ್ಲಿಪ್ಸ್ ತೊಗೊಳಕ್ಕೆ ಹೋಗಲಿಲ್ಲ. ಯಾಕಂದ್ರೆ ಕ್ಯೂಬ್ನು ಭಾಳ ಇತ್ತು ರೀ ಮತ್ತು ರಶ್ಶನೇ ಇತ್ತು. ಸೊ ಹೀಗಾಗಿ ಇನ್ನು ಬ್ರೇಕ್ಫಾಸ್ಟ್ನೊಳಗೆ ಸೌತ್ ಇಂಡಿಯನ್ನ ಮತ್ತು ಮಹಾರಾಷ್ಟ್ರ ಸ್ಪೆಷಲ್ ಮಿಸಲ್ ಪಾವ ಮತ್ತು ಶಿರಾ, ಉಪ್ಪಿಟ್ಟು, ಅವಲಕ್ಕಿ ಮತ್ತು ಇಡ್ಲಿ, ದೋಸೆ ಎಲ್ಲ ಇತ್ತು ನೋಡಿರಿ. ಸೊ ಅದ್ರ ಜೊತೆಗೆ ಮತ್ತು ಸ್ಯಾಂಡ್ವಿಚ್, ಟೀ, ಕಾಫಿ ಈ ರೀತಿ ಎಲ್ಲ ಇರ್ತೈತಿ. ಆಲೂ ವಡೆ. ಸೊ ಸುಮಾರು ವೆರೈಟಿ ಇರ್ತೈತಿ ಮತ್ತು ವರ್ತ್ ಅನಿಸ್ತತಿ ಬ್ರೇಕ್ಫಾಸ್ಟು. ಮತ್ತು ಏಕ್ದಮ್ ಭಾರಿ ಅಂದ್ರೆ ಭಾರಿ ಟೇಸ್ಟಿ ಇರ್ತೈತೆ ನೋಡಿರಿ. ಎಷ್ಟು ಕ್ಯೂ ಐತಿ ಅಂತ ನೋಡ್ಬೋದು. ಸೊ ನಮಗೆಲ್ಲ ಒಂದು ಸ್ವಲ್ಪ ನಾವು ಈ ಸೈಡಾಗಿ ಕೂತ್ಕೊಂಡಿದ್ವಲ್ಲ, ಹೀಗಾಗಿ ನಮ್ಗೆ ಆರಾಮಾಗಿ ಸ್ವಲ್ಪ ಜಲ್ದಿನ ಬಂದಿದ್ದಕ್ಕೆ ಎಲ್ಲ ನಮ್ಗೆ ಟೈಮು ಸಿಕ್ತು ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಅದಾದಮೇಲೆ ದುರ್ಗಾ ಟೇಕ್ ಅಂತಂದು ಹೇಳಿ ಒಂದು ಗಾರ್ಡನ್ ಥರ ಐತ್ರಿ, ಅಲ್ಲಿ ಬಂದ್ವಿ. ಸ್ವಲ್ಪ ಮಳೆ ಏನೂ ಇರಲಿಲ್ಲ. ಸೊ ಹೀಗಾಗಿ ಅಂದರೂ ಮೋಡ ಅಂತೂ ಇತ್ತು ರೀ. ಅಲ್ಲಿ ಒಂದು ಸ್ವಲ್ಪ ನಾವು ಇದನ್ನು ಬ್ಯಾಂಡೆಲ್ಲ ಸೆಲೆಬ್ರೇಷನ್ ಮಾಡಿದ್ರೆ ಅಷ್ಟು ಅಂತಂದೇಳಿ ಫ್ರೆಂಡ್ಶಿಪ್ ಬ್ಯಾಂಡೆಲ್ಲ ತೊಗೊಂಬಂದಿದ್ವಲ್ರಿ, ಅಲ್ಲೇ ತೊಗೊಂಬಂದು ಸೊ ಒಬ್ರಿಗೊಬ್ರು ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಿದ್ವಿ. ಮತ್ತು ಅದಾದಮೇಲೆ ಒಂದಿಷ್ಟು ರೀಲ್ಸ್ ಮತ್ತು ಶಾರ್ಟ್ ವಿಡಿಯೋಸ್ ಅವು ಇವು ಇರ್ತಾವಲ್ರಿ, ಹೆಣ್ಮಕ್ಳು ಫೋಟೋಶೂಟು ಅದೆಲ್ಲ ಮುಗಿಸ್ಕೊಂಡು ಮತ್ತು ನಾವು ಮಧ್ಯಾಹ್ನ ಮೇಲೆ ಬಂದ್ವಿ ಮನೆಗೆ. ಸೊ ಮನೆಗೆ ಬರುವಾಗ ಸುಸ್ತನಾಗಿತ್ತು. ಈ ಕರೆ ಹೇಳ್ಬೇಕಂದ್ರೆ ನಾನು ಭಾಳ ದಿನ ಆಗಿತ್ತು ಹೊರಗಡೆ ಹೋಗಿದ್ದಿಲ್ಲ.
ಸೊ ನನಗೂ ಒಂದು ಸ್ವಲ್ಪ ಆ್ಯಕ್ಚುಲಿ ಕಾಲು ನೋಯಾಕತ್ತ ಬಿಟ್ಟಿತ್ತು. ಮಧ್ಯಾಹ್ನ ಬಂದ ತಕ್ಷಣ ಮಲ್ಕೊಂಡ ಬಿಟ್ಟೆ. ಅಡುಗೆ ಎಲ್ಲ ಬೆಳಗ್ಗೆ ಪಡ್ಡಿಂದೆಲ್ಲ ಇತ್ತಲ್ರಿ, ಹೀಗಾಗಿ ಇನ್ನು ಸಾಯಂಕಾಲ ಮತ್ತೆ ಆದಮೇಲೆ ಒಂದು ಸ್ನ್ಯಾಕ್ಸ್ ಮಾಡೋಕ್ಕಂತಂದು ಹೇಳಿ ನಾನು ಇದು ತಯಾರಿ ಮಾಡ್ಕೊಂಡಿದ್ದೆ. ಮೈದಾ ಹಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಅರಿಶಿಣ ಪುಡಿ, ಅಜ್ವಾನ, ಜೀರಿಗೆ ಮತ್ತು ಬಿಳಿ ಎಳ್ಳು ಇವನ್ನೆಲ್ಲ ಹಾಕ್ಕೊಂಡೀನಿ ನೋಡಿರಿ. ಸೊ ಭಾಳ ಸತಿ ನಾನು ಶೇರ್ ಮಾಡ್ಕೊಂಡೀನಿ. ಏನಂತ ನಿಮಗೆ ಗೆಸ್ ಮಾಡಿರ್ಬೋದು, ಖಾರ ಶಂಕರಪಾಳೆ ಮಾಡಕತ್ತೀನಿ ನೋಡಿರಿ. ಸಿದ್ದುಗೆ ಭಾಳ ಇಷ್ಟ ಆಗ್ತೈತಿ ಚಹಾ ಜೊತೆಗೆ ಆಯ್ತು, ಮತ್ತು ಸ್ನ್ಯಾಕ್ಸಿಗೆ ಏನಾದರೂ ಮಕ್ಳಿಗೆ ಬೇಕು ಅಂತಂದು ಹೇಳಿ ಮಾಡಿಟ್ಟಾಯ್ತು ಒಂದು ಸ್ವಲ್ಪ ಅಂತಂದು ಹೇಳಿ. ಮತ್ತು ಸಂಜೆ ಮುಂದೆ ನಾನು ಸ್ವಲ್ಪ ಮಲ್ಕೊಂಡಿದ್ಮೇಲೆ ಫ್ರೆಶ್ ಆದ್ಮೇಲೆ ಹೀಗಾಗಿ ಸಣ್ಣ ಸಣ್ಣ ಕ್ಲಿಪ್ಸ ತೊಗೊಂಡಿನಿ. ಇನ್ನು ಪಾತ್ರೆ ಎಲ್ಲ ಹಂಗೆ ಕ್ಲೀನ್ ಮಾಡೋವೆಲ್ಲ ಇದ್ದು, ಮತ್ತು ಇದು ಮುಗಿಸ್ಕೊಂಡು ಮತ್ತು ಮಾಡಿದ್ರಾಯ್ತು ಅಂತಂದು ಹೇಳಿ ಈವ್ನಿಂಗ್ ರೂಟೀನ ಶುರು ಮಾಡ್ಕೊಂಡ್ರಾಯ್ತು ಅಂತಂದು ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿನಿ ನೋಡಿರಿ. ಸಿಂಪಲ್ಲಾಗೈತಿ ಮತ್ತು ಭಾಳ ಕ್ರಿಸ್ಪಿನ ಅನ್ನಿಸ್ತಾವೆ. ಮತ್ತು ಸ್ನ್ಯಾಕ್ಸ್ಗೆ ಎವ್ರಿ ಟೈಮ್ ಸ್ನ್ಯಾಕ್ಸ್ ಅಂತ ತಿನ್ಬೋದು, ಯಾವಾಗಾದರೂ ಹೊಟ್ಟೆ ಹಸಿವಾದ್ರೆ ಅದು ಮಕ್ಳಿಗೆ ಕೊಡೋಕ್ಕೂ ಈಜಿ ಆಗ್ತೈತಿ. ಮತ್ತು ಮನ್ಯಾಗ ಮಾಡಿದ್ದೇನು ಟೇಸ್ಟಿಯಾಗಿರುತ್ತಲ್ಲ. ಸೊ ಮಾಡಿ ಇಡ್ಬೋದು, ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ಆರಾಮಾಗಿ ಒಂದು ವಾರ 10 ದಿನ ಅಂತೂ ಏನೂ ಆಗಂಗಿಲ್ಲ, ಜಾಸ್ತಿನೇ ಇಡ್ಬೋದು. ಬಟ್ ಮಳೆಗಾಲೆಲ್ಲ ಒಂದು ವಾರ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಸೊ ಅದಕ್ಕೆ ನಾನೆಲ್ಲ ರೆಡಿ ಮಾಡಿ ಇನ್ನು ಬಿಸಿ ಬಿಸಿ ಎಣ್ಣೆನೂ ಕಾಯಕ್ಕೆ ಇಟ್ಕೊಂಡಿದ್ದಾರೆ. ಇಲ್ಲೇ ನಾವು ಎಣ್ಣೆ ಏನು ಕಾಯಿಸ್ತೀವಲ್ಲ ಅದು ಮಸ್ತ್ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ನೀವು ನೋಡ್ತಿರ್ಬೋದಿಲ್ಲ, ಹಿಂಗೆ ನಾವು ಎಣ್ಣೆ ಹಾಕ್ಕೋತೀವಲ್ರಿ, ಒಂದು ಆವಾಜ್ ಅರ್ಧ ಕಡಿಮೆ ಇತ್ತು ಹಿಟ್ಟಿದೆ. ನನ್ನ ಇದರಿಂದ ಒಂದು ಸ್ವಲ್ಪ ಮೈದಾ ಹಿಟ್ಟು 1.5 ಸ್ಪೂನ್ ಹಾಕ್ಕೊಂಡಿನಿ, 1.5 ಸ್ಪೂನ್ ಹಾಕ್ಕೊಂಡಿನಿ. ಈಗ ಸ್ಪೂನಿಂದ ಸಿದ್ದುಗಂತೂ ಬೆಳಗ್ಗೆ ಅಂದರೆ ನಾವು ಎಷ್ಟು ಕಾದ ಎಣ್ಣೆ ಹಾಕ್ಕೋತೀವಲ್ಲ ಅಷ್ಟು ಏನಾದರೂ ಒಂದು ಜೋಡಿಸ್ಬೇಕು. ಇದು ಅನಿಸುತ್ತೆ. ಒಂದು ಸ್ವಲ್ಪ ಬಿಸಿ ಐತಿ, ಹೀಗಾಗಿ ಮಾಡಿಟ್ರಿ ಅಂದ್ರೆ ನಮಗೂ ಆಗ್ತಾವೆ, ಮಕ್ಳಿಗೆ ಆಗ್ತಾವೆ, ಮತ್ತು ನಮಗೂ ಆಗ್ತಾವೆ ಅಂತಂದು ಹೇಳಿ ಮಾಡಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗ ಮೊದಲು ಇದನ್ನ ಚೆಂದಾಗೆಲ್ಲ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ. ಸೊ ಇಲ್ಲೆಲ್ಲ ಕಲ್ ಮೇಲೆ ಮಾಡೋದೈತಲ್ಲ, ಹೀಗಾಗಿ ಕೈಯಿಂದ ನಾವು ಹಿಟ್ಟು ಕಲ್ ಮೇಲೆಲ್ಲ ಪಡ ಮಾಡ್ಕೊಂಡ್ರೆ ಅಂತಂದು ಹೇಳಿ ಮಾಡಕತ್ತೀನಿ ನೋಡ್ರಿ. ಮಾಡಿಕೊಂಡು ಹಿಟ್ಟನ್ನು ನಾವು ಇಲ್ಲಿ ಬೇಕಾದ್ರೆ ಸ್ವಲ್ಪ ಉಪ್ಪು ಟೇಸ್ಟ್ ಮಾಡ್ಬೋದು. ಅಷ್ಟು ಹಿಟ್ಟು ನಾನು ಚೆಂದಾಗಿ ಈ ಥರ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಮಿಕ್ಸ್ ಮಾಡಿ ತೋರಿಸ್ತೀನಿ. ಇದೇನು ನಾದಿದ ತಕ್ಷಣ ಮಾಡಿಬಿಡ್ತೀನಿ ರೀ. ನೆಕ್ಸ್ಟ್ ಈ ರೀತಿ ಚಪಾತಿ ತೆಳ್ಳಗೆ ಮಾಡಿ ನೆಕ್ಸ್ಟ್ ಇಲ್ಲಿ ನೋಡ್ರಿ, ನಮಗೆ ಅವಶ್ಯಕತೆ ತೆಳ್ಳಗೆ ಮಾಡಿಕೊಂಡು ಸೈಡಿಂದ ಎಲ್ಲ ಬೇಕಾದ್ರೆ ತೆಗಿತೀನಿ ನಾನು. ಈವ್ನಿಂಗ್ ಸ್ನ್ಯಾಕ್ಸ್ ಅನ್ನೋದು ರೆಡಿ ಆಕೈತಿ. ಮಸ್ತಾಗಿ ಪಟ ಅಂತಂದು ಹೇಳಿ ಇನ್ನು ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ. ನಮ್ಗೆ ಯಾವ ಇವತ್ತಿನ ನಮ್ಮ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಮತ್ತು ಹಂಗೆ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನೂ ಸ್ವಲ್ಪ ಶೇರ್ ಮಾಡ್ಕೊಂಡೇನಿ ರೀ. ಯಾಕಂದ್ರೆ ಭಾಳಷ್ಟು ಶೇರ್ ಬೇಕಂದ್ರೆ ಎಲ್ಲರೂ ನಿಮ್ಗೆ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನು ನೋಡ್ರಿ. ನಾವು ಎಷ್ಟು ತಳ್ಳಗೆ ಲಟ್ಟಿಸ್ತೀವಲ್ಲ ಅಷ್ಟು ಪಟ್ಟಣ ಕರ್ಕೊಬೋದು. ಈಗ ಮಳೆಗಾಲ ಬೇರೆ ಅಲ್ರಿ, ಒಂದು ಸ್ವಲ್ಪ ದಪ್ಪಾಗ ಕಟ್ ಮಾಡಿದಾಗ ಏನಾಗ್ತೈತಿ, ಮತ್ತು ಅವು ಮಟ್ರಿ ಅವ್ರು ಮಾಡ್ತಾರಲ್ಲ ಅದು ಬೇರೆನೇ ಆಗ್ತೈತಿ. ಇವು ಸ್ವಲ್ಪ ತಳ್ಳಗಿದ್ರೆ ಚಲೋ ಅನ್ನಿಸ್ತೈತಿ. ಸೊ ಹಿಂಗೆ ಮಾಡಿ ಎಲ್ಲ ಇಟ್ಕೊಳಕತ್ತೀನಿ ನೋಡಿರಿ. ಸೊ ಹೋಪ್ಸೋ ನಿಮ್ಗೆ ಇಷ್ಟ ಆಗೈತಿ ಅಂದ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ಸಿಗೋಣಂತ್ರಿ ಮುಂದಿನ ಬ್ಲಾಗ್ ಒಳಗೆ. ಬಾಯ್.